ಪ್ರತಿ ಹಿಂದೂ ಪ್ರಾರ್ಥನೆ ಓಂನಿಂದ ಏಕೆ ಪ್ರಾರಂಭವಾಗುತ್ತದೆ? ಮಾಂಡುಕ್ಯ ಉಪನಿಷತ್ತು ಅಸಾಧಾರಣವಾದದ್ದನ್ನು ಬಹಿರಂಗಪಡಿಸುತ್ತದೆ. ಓಂ ಕೇವಲ ಶಬ್ದವಲ್ಲ, ಇದು ಬ್ರಹ್ಮನ ಧ್ವನಿಯೇ. ವೇದಗಳು ಇದನ್ನು ನಾದ ಬ್ರಹ್ಮನ್ನೆಂದು ಕರೆಯುತ್ತವೆ. ಆದಿಕಂಪನವಾಗಿ ಬ್ರಹ್ಮ ಏನೋ ಅಸ್ತಿತ್ವದಲ್ಲಿರುವ ಮೊದಲು, ಆಕಾಶಕ್ಕೆ ಮೊದಲು, ಸಮಯಕ್ಕೆ ಮೊದಲು ಧ್ವನಿಯಿತ್ತು, ಮತ್ತು ಆ ಧ್ವನಿ ಓಂ. ಋಗ್ವೇದದ ವಾಕ್ಸೂಕ್ತ ನಮಗೆ ಹೇಳುತ್ತದೆ, ದೈವಿಕ ವಾಕ್ಕು ವಾಚ್ ಸೃಷ್ಟಿಯನ್ನು ಅಸ್ತಿತ್ವಕ್ಕೆ ತರುವ ಶಕ್ತಿಯೇ. ನಾದಬಿಂದು ಉಪನಿಷತ್ತು ಇನ್ನೂ ಆಳವಾಗಿ ಹೋಗುತ್ತದೆ. ಓಂ ಅನಾಹತ ನಾದ, ಅಂದರೆ ಅಹತವಾಗದ ಧ್ವನಿ, ಎರಡು ವಸ್ತುಗಳನ್ನು ಹೊಡೆಯುವುದರಿಂದ ಉತ್ಪತ್ತಿಯಾಗುವುದಿಲ್ಲ. ಇದು ಶಾಶ್ವತ, ಅಜನ್ಮ ಮತ್ತು ಆಳತೆಗೆ ಮೀರಿ ಅಸ್ತಿತ್ವದಲ್ಲಿದೆ. ಓಂ ಒಂದು ಆವರ್ತನವಲ್ಲ, ಎಲ್ಲ ಆವರ್ತನಗಳ ಮೂಲವಾಗಿದೆ. ಇಲ್ಲಿ ಆಕರ್ಷಕವಾದದ್ದೇನೆಂದರೆ, ಶಬ್ದಬ್ರಹ್ಮನ್ನೆಂದರೆ ವಾಸ್ತವ್ಯತೆ ಶಬ್ದ. ಧ್ವನಿ ಕೇವಲ ಬ್ರಹ್ಮಾಂಡವನ್ನು ವರ್ಣಿಸುವುದಿಲ್ಲ, ಧ್ವನಿ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತದೆ. ನೀವು ಓಂ ಪಠಿಸಿದಾಗ ನೀವು ಶಬ್ದ ಮಾಡುತ್ತಿಲ್ಲ, ಎಲ್ಲವನ್ನು ಅಸ್ತಿತ್ವಕ್ಕೆ ತಂದ ಅದೇ ಬ್ರಹ್ಮಾಂಡದ ಕಂಪನದಲ್ಲಿ ಭಾಗವಹಿಸುತ್ತಿದ್ದೀರಿ. ಏಕೆ ಎಯುಎಂ? 3 ಅಕ್ಷರಗಳು, 3 ಆಯಾಮಗಳು. ಅ ಅಂದರೆ ಆರಂಭ, ಸೃಷ್ಟಿ, ಬ್ರಹ್ಮ. ಉ ಅಂದರೆ ಸಂರಕ್ಷಣೆ, ಪಾಲನೆ, ವಿಷ್ಣು. ಮ ಅಂದರೆ ವಿಸರ್ಜನೆ, ಪರಿವರ್ತನೆ, ಶಿವ. ಒಟ್ಟಾಗಿ ಅವು ಅಸ್ತಿತ್ವದ ಸಂಪೂರ್ಣ ಚಕ್ರವನ್ನು ರೂಪಿಸುತ್ತವೆ. ಗಾಯತ್ರಿ ಮಂತ್ರವು ಓಂ ಅನ್ನು ಸೂರ್ಯನೊಂದಿಗೆ ಸಂಪರ್ಕಿಸುತ್ತದೆ, ಏಕೆಂದರೆ ತಾಂತ್ರಿಕ ಗ್ರಂಥಗಳು ಬಹಿರಂಗಪಡಿಸುತ್ತವೆ, ಸೂರ್ಯನು ಅದೇ ಆದಿಕಂಪನದ ಗೋಚರ ರೂಪ. ಓಂ ಧ್ವನಿಯಾಗಿ ಪ್ರತಿನಿಧಿಸುತ್ತದೆ. ಬೆಳಕು ಮತ್ತು ಧ್ವನಿ ಒಂದೇ ದೈವಿಕ ಸತ್ಯದ 2 ಅಭಿವ್ಯಕ್ತಿಗಳು. ಇದಕ್ಕಾಗಿಯೇ ಪ್ರತಿ ಪೂಜೆ, ಪ್ರತಿ ಮಂತ್ರ, ಪ್ರತಿ ಪವಿತ್ರ ಆಚರಣೆ ಓಂನಿಂದ ಪ್ರಾರಂಭವಾಗುತ್ತದೆ. ನೀವು ಕೇವಲ ಪ್ರಾರ್ಥಿಸುತ್ತಿಲ್ಲ, ನೀವು ಬ್ರಹ್ಮನ ಮೂಲಭೂತ ಕಂಪನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದೀರಿ. ಈ ರೀತಿಯ ಇನ್ನೂ ಹೆಚ್ಚಿನ ಆಸಕ್ತಿಕರ ಸಂಸ್ಕೃತಿ ವಿಷಯಗಳಿಗಾಗಿ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನಮಸ್ಕಾರ.